ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ದುಷ್ಟ, ದುರಾಂಕಾರಿ, ದುರ್ಜನಗಳ ಅಂತಹ ಒಂದು ವ್ಯವಸ್ಥೆಗೆ ಪಾಠ ಕಲಿಸಲೇಬೇಕಲ್ಲ. ಬಹಳ ಸರಳವಾಗಿರ್ತಕ್ಕಂಥ ದತ್ತುರಿ ಗಿಡದಿಂದ ಏನು ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ದುಷ್ಟರು ಅದರಲ್ಲೂ ಏನಂತಂದರೆ ಅವರಿಗೆ ದುರಾಂಕಾರ ಅನ್ನೋದು ಬಹಳವಾಗಿರ್ತದೆ, ಯಥೇಚ್ಛವಾಗಿ ತುಂಬಿರುತ್ತದೆ. ದುಷ್ಟಬುದ್ಧಿ, ದುರಾಂಕಾರದ ನಡೆ, ಹಾಗೆ ದುರ್ಜನಗಳು ಅಂದರೆ ಅವ್ರ ಆಲೋಚನೆ ಆ ರೀತಿಯಲ್ಲಿ ಇರ್ತದೆ. ಇಂಥವರಿಂದ ಅಮಾಯಕರು ಅಥವಾ ಯಾವುದೇ ರೀತಿಯಾದಂಥ ಒಂದು ಸ್ಥಿತಿಗತಿಯಲ್ಲಿ ಪಾಪ ಅವರು ಬಹಳಷ್ಟು ತಾವಾಯಿತು, ತಮ್ಮ ಜೀವನ ಆಯಿತು, ತಮ್ಮ ವ್ಯವಸ್ಥೆ ಆಯಿತು ಅಂತ ಓಡಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇಂಥವರಿಂದ ಬಹಳ ಅನುಭವಿಸುವಂಥ ಜಾಸ್ತಿ ಇರ್ತದೆ. ಪದೇ 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 ಕಿರಿಕಿರಿ ಮಾಡ್ತಾ ಇರ್ತಾರೆ, ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಆ ವ್ಯಕ್ತಿ ಯಾವುದೂ ತಪ್ಪು ಮಾಡಿಲ್ಲ ಅಂತಂದ್ರೂ ಆ ವ್ಯಕ್ತಿ ಮೇಲೆ ದೋಷಾರೋಪಣೆ ಹೊರಿಸ್ಬಿಟ್ಟು ಅಪಪ್ರಚಾರದಂತಹ ಒಂದು ನಾಲಿಗೆಯನ್ನು ಹರಿದು ಬಿಟ್ಬಿಡೋದು. ಸುಮ್ಮನೆ ಯಥೇಚ್ಛವಾಗಿ ಅವನ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ಕೊಂಡು ಓಡಾಡೋದು. ಇವರು ಇಲ್ಲಿ ಕಿಸಿಯೋಕ್ಕಾಗಲ್ಲ ಅಂದ್ರೂ ಕೂಡ ಬೇರೆಯವ್ರಿಗೆ ಬೇಕಂತಲೇ ಅವರನ್ನು ಹೇಗಾದರೂ ಮಾನ ಮರ್ಯಾದೆ ಕಳಿಬೇಕು ಅನ್ನೋವಂಥ ಉದ್ದೇಶದಲ್ಲಿ ಇವರು ಈ ಗಾಳಿ ಸುದ್ದಿಯನ್ನು ತೇಲಿ ಬಿಟ್ಬಿಡುವಂಥ ಜನಗಳು ಇರ್ತಾರೆ. ಮೊದಲನೇದಾಗಿ ಇವರಲ್ಲಿ ಏನಂತಂದರೆ, ಇವರು ಏನು ಮಾಡಬಾರ್ದು ಅನ್ನೋದಿರುತ್ತೆ, ಅದನ್ನೇ ಮಾಡಲಿಕ್ಕೆ ಹೋಗ್ತಾರೆ. ಏನು ಮಾಡಬೇಕು ಅನ್ನೋದಿರುತ್ತೆ, ಅದನ್ನು ಮಾಡದೆ ಕೂತ್ಕೊಂಡಿರ್ತಾರೆ. ಇಂಥ ಸ್ವಭಾವದವರು ಕೃತ್ಯಗಳು ಇದೇ ರೀತಿಯಲ್ಲಿರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಅಮಾಯಕ, ಅವ ಏನೋ ಒಂದು ರೀತಿಯಲ್ಲಿ ಪಾಪ ಅವನಾಯ್ತು ಅವನ ಜೀವನ, ಅಂಥವ್ರನ್ನ ಒಂದು ರೀತಿಯಲ್ಲಿ ಸರ್ವೆಂಟ್ ಥರ ನೋಡ್ಕೊಂಡ್ಬಿಡ್ತಾರೆ. ಇವ್ರು ಕೂತ್ಕೋ ಅಂದರೆ ಕೂತ್ಕೋಬೇಕು, ನಿಂತ್ಕೋ ಅಂದರೆ ನಿಂತ್ಕೋಬೇಕು, ಇವ್ರಿಗೆ ತಂದು ಎಲ್ಲ ಬಡಿಸಿ ಕೊಡಬೇಕು, ನೀಟಾಗಿ ಇವ್ರನ್ನ ಸೇವೆ ಮಾಡಬೇಕು. ಯಾವಾಗ ಅವನು ಪ್ರಬುದ್ಧನಾಗಿ ಬುದ್ಧಿವಂತನಾಗಿ ಏನೋ ಒಂದು ರೀತಿಯಲ್ಲಿ ತನ್ನ ಜೀವನಕ್ಕೆ ಏನೋ ಸರಿ ಮಾಡ್ಕೋಬೇಕನ್ನೋ ಸ್ವಲ್ಪ ಇವ್ರನ್ನ ಹಿಂದೆ ಸರಿತಾ ಇರ್ತಾನೆ ಅಂತ ಒಂದು ಭಾವನೆ ಬಂದಿದ ತಕ್ಷಣ ಅವನು ಕಳ್ಳ, ಸುಳ್ಳ, ದರಿದ್ರದವ, ಅವನು ಸರಿಗಿಲ್ಲ, ಹಾಗೆ ಹೀಗೆ ಎಲ್ಲ ಹೇಳೋದು. ಈ ರೀತಿಯಾಗಿ ಅವರ ಬಣ್ಣ ನೋಡಿ, ಅವರ ಗುಣ ನೋಡಿ, ಅವರ ಒಂದು ವ್ಯಕ್ತಿತ್ವ ನೋಡಿ ಎಲ್ಲ ರೀತಿಯಲ್ಲಿ ಹೇಗೆ ಬೇಕಾಗಿ ವಿಮರ್ಶೆ ಮಾಡೋದು. ಅಂದರೆ ವಿಮರ್ಶೆ ಮಾಡೋದು ತಪ್ಪಲ್ಲ, ಟೀಕೆಗಳು ಹೇಗೆ ಮಾಡ್ತಾರೆ ಅಂದರೆ ಅವನು ಯಾರೂ ತಿರುಗಿ ನೋಡಬಾರ್ದು, ಅವನು ಪೂರಾ ಕಳಪೆ ಆಗಬೇಕು, ಅವನನ್ನು ನೋಡಿದ್ರೆ ಯಾರಿಗಾದ್ರೂ ಏನಾರು ಆಗುತ್ತೆ, ಆ ರೀತಿಯಲ್ಲಿ ಹಬ್ಬಿಸ್ಬಿಡೋದು. ಇಂಥ ಒಂದು ದುಷ್ಟ ಸ್ವಭಾವದು, ಬರೀ ದುಷ್ಟ ವಿಚಾರ. ಅಥವಾ ಏನಂತಂದರೆ ಕಂಡವರ ಒಂದು ವಿಷಯದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು, ಅಥವಾ ಬೇರೆಯವರ ಆಸ್ತಿ ಹಣ ಹೊಡಿಬೇಕೆಂಬತಕ್ಕಂಥ ಒಂದು ಮನಸ್ಸಿನ ಆಲೋಚನೆ ಮಾಡತಕ್ಕಂಥದ್ದು. ಅಂಥದ್ದೇ ಒಂದಷ್ಟು ದುರ್ಜನರ ಸಹವಾಸ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಪ್ರಹಾರ ಅಥವಾ ಗಲಾಟೆ, ಘರ್ಷಣೆ, ದಾಂಧಲೆ, ಗೂಂಡಾಗಿರಿ, ಹೆದರಿಸುವಂಥದ್ದು, ಬೆದರಿಸುವಂಥದ್ದು. ಅದೇನೋ ಈ ದುರಾಂಕಾರ ಹೆಂಗಿರುತ್ತಂದರೆ ಒಂಥರ ಅವ್ರ ಮುಂದೆ ಯಾರೂ ಇಲ್ಲ, ಶಕ್ತಿವಂತ, ಆ ರೀತಿಯಲ್ಲಿ ತೋರಿಸ್ತಾ ಇರ್ತಾರೆ. ಹೀಗೆ ಕೆಲವೊಬ್ಬರು ಅಂದರೆ ನಯವಾದಂಥ ಮಾತು, ಈತನಿಡುವಂಥ ಮಾತು, ಬರೀ ತಂದಿಡೋದು. ಭಾಳ ಒಳ್ಳೆ ಮಾತಾಡ್ತಾ ಇರ್ತಾರೆ, ತಂದಿಡೋದು, ಅಲ್ಲಿಂದ ಇಲ್ಲಿಗೆ ಚುಚ್ಚೋದು, ಅಲ್ಲಿಂದ ಅಲ್ಲಿಗೆ ಚುಚ್ಚೋದು. ಆ ಇಬ್ಬರಲ್ಲೂ ಜಗಳ ಹಚ್ಚಿ ಇವರು ಸಂತೋಷವಾಗಿ ನೆಮ್ಮದಿಯಾಗಿರೋದು. ಆಗುವಂಥ ಕಾರ್ಯ ಆಗ್ಲಿಕ್ಕೆ ಬಿಡಲ್ಲ, ಮಾಡೋವಂಥದ್ದು ಮಾಡ್ಲಿಕ್ಕೆ ಬಿಡೋಲ್ಲ. ಅಂದರೆ ಏನಂತಂದರೆ ಇವ್ರ ಬೇಳೆ ಕಾಳು ಬೇಯಿಸ್ಲಿಕ್ಕೆ ತಂದಿಟ್ಟು ತಮಾಷೆ ನೋಡುವಂಥ ದರಿದ್ರಗಳಿರ್ತಾರೆ. ಇನ್ನು ಬಾಲಂಗೋಚಿಗಳು ಬಹಳ ಇರ್ತಾರೆ ಇಂಥವ್ರ ಜೊತೆ. ಅಂದರೆ ಇವ್ರು ಹೇಳಿದ್ದು ಕೇಳ್ಕೊಂಡು, ಇವ್ರು ಹೇಳಿದ್ದನ್ನೇ ನಂಬಿ ಅದೆಲ್ಲವನ್ನ ಎಲ್ಲರ ಮುಂದೆ ಹೇಳ್ಕೊಂಡು, ಅಥವಾ ಇವರೇನೋ ಮೇಲ್ಗಡೆಯಿಂದ ಉದುರು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರನ್ನ ಪುಂಖಾನುಪುಂಖವಾಗಿ ಹೊಗಳಿ ಇವ್ರನ್ನ ಹಟ್ಟಕ್ಕೆ ಕೂರಿಸಿ ಇಲ್ಲದೇ ಇರ್ತಕ್ಕಂಥ ನಾಯಕತ್ವವನ್ನು ನಾಯಕರನ್ನಾಗಿ ಬಿಂಬಿಸುವಂಥದ್ದೇ ಕಾರ್ಯ ನಡೆಯುತ್ತೆ. ಯಾಕಂದರೆ ಅವ್ರನ್ನ ನೋಡಿದ್ರೆ ಇವ್ರಿಗೂ ಕೂಡ ಭಯ ಇರುತ್ತೆ ಎಲ್ಲೋ ಒಂದು ಕಡೆ. ಸುಮ್ಮನೆ ಯಾಕಪ್ಪ ಈ ಸಗಣಿ ಮೇಲೆ ಕಲ್ಲು ಯಾಕೆ ಹಾಕಬೇಕು ಅನ್ನೋವಂಥ ಲೆಕ್ಕಾಚಾರದಲ್ಲಿ ಅವರು ಇರ್ತಾರೆ ಪಾಪ. ಆದರೂ ಕೂಡ ಇಂಥವರಿಂದನೂ ಈ ದುರ್ಜನಗಳ ಸಹವಾಸದಿಂದ ಎಲ್ಲ ರೀತಿಯಲ್ಲಿ ಕೆಟ್ಟದೇ ಆಗುತ್ತೆ. ಇಲ್ಲಿ ಏನೇ ಇರಲಿ, ಏನೇ ನಡೀಲಿ, ಆದರೆ ಅಲ್ಲಿ ಅಮಾಯಕ ಇರ್ತಾನೊಬ್ಬ, ಯಾವುದೇ ರೀತಿಯಾಗಿ ಅವನು ಬೇಡದಿರೋ ವಿಚಾರದಲ್ಲಿ ಹೋಗುವಂಥನಲ್ಲ.
ಅವನಾಯಿತು, ಅವನ ಜೀವನ ಆಯಿತು, ಅವನ ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಥವಾ ಅವ್ರವ್ರ ಇಂಟ್ರೆಸ್ಟ್ ಪ್ರಕಾರ ಅವ್ರವ್ರು ಏನೋ ಒಂದು ವ್ಯವಸ್ಥೆಯಲ್ಲಿ ಹೋಗ್ತಾ ಇರ್ತಾರೆ. ಮಧ್ಯದಲ್ಲಿ ಇವ್ರದ್ದೇನು ನಡೆಸಬೇಕು, ಇನ್ನೊಬ್ಬರು ಕುಟುಂಬದಲ್ಲಿ ಇವರ ಹಸ್ತಕ್ಷೇಪ ಏನಕ್ಕೆ ಮಾಡಬೇಕು, ಇನ್ನೊಬ್ಬರು ಜಗಳದಲ್ಲಿ ಇವ್ರದ್ದೇ ನಡಿಬೇಕು ಅನ್ನೋದೇನಿದೆ. ಯಾರೋ ಇಬ್ಬರು ಅಣ್ಣ ತಮ್ಮಂದ್ರೆ ಏನೋ ಜಗಳ ಮಾಡ್ಕೊಂಡಿರ್ತಾರೆ, ಮನಸ್ತಾಪ ಆಗಿರುತ್ತೆ. ಇವ್ರ ಮಧ್ಯದಲ್ಲಿ ಬಂದು ನೀನು ಸೇರಬೇಡ, ಅವ್ನು ಬುದ್ಧಿ ಕಲಿಸೋಣ, ಅವ್ನು ಪಾಠ ಕಲಿಸೋ. ಏನು ದೊಡ್ಡದಾಗಿ ಹೇಳ್ಬಿಟ್ಟಿದ ತಕ್ಷಣ ಯಾರೇನು ಪಾಠ ಕಲಿಸ್ತಾರೋ ಬುದ್ಧಿ ಕಲಿಸ್ತಾರೋ ಅದು ಬೇರೆ ವಿಚಾರ. ಈ ರೀತಿ ತಂದಿಡೋದು. ಇಲ್ಲಿ ಅವ್ರ ಮನೇಲಿ ತೂತಾಗಿರ್ತವೆ, ಅವರವರಲ್ಲೇ ಭೇದ ಭಾವ ಭಿನ್ನಾಭಿಪ್ರಾಯ ಇರ್ತದೆ. ಅದನ್ನು ಸರಿ ಮಾಡ್ಕೊಳೋಂಥ ವ್ಯಕ್ತಿತ್ವ ಅವರಲ್ಲಿರೋದಿಲ್ಲ. ಇನ್ನೊಬ್ಬರು ಕಂಡರ ಮನೆ ವಿಚಾರದಲ್ಲಿ ಬಹಳ ಆಸಕ್ತಿಯಾಗಿ ಇವ್ರದ್ದು ನಡೆಯೋ ರೀತಿಯಲ್ಲಿ ಹೇಳಿಕೆ ಮಾತು ಚುಚ್ಚೋದಷ್ಟೇ. ಇಷ್ಟೇ ಕಿತಾಪತಿಗಳು. ಇಂಥವೆಲ್ಲ ನೋಡಿ ಜೀವನದಲ್ಲಿ ಕೆಲವೊಂದು ಬರ್ತವೆ. ಇವೆಲ್ಲ ಹುಳುಗಳಿದ್ದಾಗೆ, ಅದ್ರ ಬಗ್ಗೆ ಲಕ್ಷ್ಯನೂ ಕೊಡಬಾರ್ದು. ಕೆಲವೊಮ್ಮೆ ಅವು ದುರಾಂಕಾರದಿಂದ ಮೆರೆದು ಬೀಳ್ತಾ ಇರ್ತವೆ, ಅದರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಅವರಲ್ಲಿ ಏನೋ ಒಂದು ರೀತಿಯಲ್ಲಿ ಇರುತ್ತೆ, ನಾನೇ ದೊಡ್ಡವನು ಅನ್ನೋವಂಥ ನಾನತ್ವ ಗುಣ ಅನ್ನೋದು ಬಹಳಷ್ಟು ಇರ್ತದೆ. ಅದು ಇವತ್ತಲ್ಲ ನಾಳೆ ಮಣ್ಣೆ ಅಂತ ತಿಳ್ಕೋಬೇಕು. ಮತ್ತು ಅವ್ರು ಇನ್ನೊಂದು ಏನಂತಂದರೆ, ಸಮಾಜದಲ್ಲಿ ಏನೋ ಒಂದು ರೀತಿಯಲ್ಲಿ ಒಳ್ಳೆಯ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋಗ್ತಾರೆ. ಗೊತ್ತಿದೆ ಇಡೀ ಸಮಾಜಕ್ಕೆ ಇವನು ಥರ್ಡ್ ಕ್ಲಾಸ್ ಅಂತ, ಜನ ನಂಬೋದಿಲ್ಲ. ಆದರೂ ಅವರು ಆ ಭ್ರಮೆಯಲ್ಲಿರ್ತಾರೆ, ಅವ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಆದರೂ ವೈಯಕ್ತಿಕವಾಗಿ ಕೆಲವೊಂದು ಸುಳ್ಳುಗಳನ್ನು ಪದೇ ಹೇಳಿ ಆ ಸುಳ್ಳುಗಳೇ ಸತ್ಯ ಅಂತ ಹೇಳಿ ನಂಬಿ ಜನ ಮೋಸ ಹೋಗೋದುಂಟು. ಇದರಿಂದ ಏನಾಗುತ್ತೆ, ವ್ಯಕ್ತಿಗತವಾದಂಥ ಜೀವನ ವ್ಯವಸ್ಥೆ ಅವನು ಅನ್ಯಾಯಕ್ಕೊಳಗಾಗ್ತಾನೆ. ಇಂತಹ ದುರ್ಜನರಿಂದ ಅವನ ಜೀವನದಲ್ಲಿ ಹತಾಶೆ ಅನ್ನೋದು ಬರುತ್ತೆ. ಅವನು ಮಾನಸಿಕತೆಯಲ್ಲಿ ಸಿಕ್ಕಾಕೊಳ್ತಾನೆ, ಅವನ ಮನಸ್ಥಿತಿ ಹಾಳಾಗುತ್ತೆ, ಅವನ ಸಂಸಾರ ಹಾಳಾಗುತ್ತೆ. ಆ ದುರ್ಜನ, ದುಷ್ಟರು, ದುರುಳರು, ನೀಚರು ಅವ್ರಿಗೇನು ನಡೆಯಲ್ಲ. ಅವ್ರದ್ದು ಏನೋ ಒಂದು ಹೇಳಿಬಿಡ್ತಾರೆ. ಪಾಪ ಅನುಭವಿಸುವಂಥ ವ್ಯಕ್ತಿ ಏನಿದ್ದಾನೆ, ಅವನೆಲ್ಲೊಂದು ವ್ಯವಹಾರ ಮಾಡ್ತಾ ಇದ್ದಾನೆ, ಕಲ್ಲು ಹಾಕೋದು, ಅಲ್ಲೇನೋ ಒಂದು ತಕರಾರುಗಳಿರುತ್ತೆ, ಬೇಕಂತ ಬೆಂಕಿ ಹಚ್ಚಿ ಇನ್ನೂ ಜಾಸ್ತಿ ಮಾಡಿಬಿಡೋದು. ಅಲ್ಲೇನೋ ಒಂದು ಸಂಸಾರ ಇರುತ್ತೆ, ಕುಟುಂಬ ಇರುತ್ತೆ, ಅಣ್ಣ ತಮ್ಮಂದರು ಬಂಧು ಬಳಗ, ಅಲ್ಲೆಲ್ಲ ಹೋಗಿ ಬೆಂಕಿ ಹಚ್ಚೋ ಕೆಲಸ. ಅಂದರೆ ಇವ್ರಿಗೇನು ಸಿಗುತ್ತೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಒಂದು ಆನಂದಮಯ ಕ್ಷಣ ಅನ್ನೋದು ಅವ್ರು ಅನುಭವಿಸ್ಬೇಕು. ಅದಕ್ಕೋಸ್ಕರ ಇಂಥದ್ದು ಇಡೋದು, ತಂದಿಡೋದು, ತಮಾಷೆ ನೋಡೋದು. ಒಂಥರ ಅವರಿಗೆ ಯಾರೂ ಮುಂದಾಗಬಾರ್ದು, ಯಾರೂ ಬೆಳಿಬಾರ್ದು, ತಾನು ಹಾಳಾಗೋಗಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೂ ಕೂಡ ತಾನು ಒಳ್ಳೆ ಸ್ಥಿತಿವಂತಿಕೆಯಲ್ಲಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಭ್ರಮೆಯಲ್ಲಿರ್ತಾರೆ. ಆದರೆ ಇನ್ನೊಬ್ಬರನ್ನ ಹಾಳುಗೆಡುವಂಥ ಮತಿಶೂನ್ಯವಾಗಿರ್ತಕ್ಕಂಥ ಮಾನಸಿಕತೆ ಅವರಲ್ಲಿ ಕುಂತಿರುತ್ತೆ. ಹಿಂದಿನ ಕಾಲದಲ್ಲಿ ರಾಕ್ಷಸರುಗಳದು ಎಲ್ಲ ನೋಡ್ತಾ ಇದ್ವಿ ನಾವು ಈ ಸಿನಿಮಾದಲ್ಲಿ. ಮತ್ತೊಂದು ಯಾವುದದು ಮಹಾಭಾರತ, ರಾಮಾಯಣ, ಆ ರಾಕ್ಷಸರು ಬಂದರು, ಈ ಕೃಷ್ಣ, ಇಂಥದ್ದೆಲ್ಲ ಕಾಣ್ತಾ ಇತ್ತು ನಮಗೆ. ಈಗೇನಿಲ್ಲ, ಇದು ಪ್ರತಿಯೊಂದು ಕಡೆನೇ ಇರ್ತಾರೆ ಇಂಥ ರಾಕ್ಷಸರು. ಅಂದರೆ ಇವ್ರು ಏನಂತಂದರೆ ಯಾರೂ ಬೆಳಿಬಾರ್ದಷ್ಟೆ, ತಾನೇ ಮೆರಿಬೇಕು ಅನ್ನೋವಂಥ ಒಂದು ದುಷ್ಟ ಸ್ವಭಾವದಿಂದ ಇಂಥವ್ರು ಇರ್ತಾರೆ. ಇಂಥವರ ಒಂದು ಉಪಟಳ, ಉಪದ್ರವ, ಕಾಡಾಟ, ಕಿರಿಕಿರಿ ಬಹಳಷ್ಟು ನಿಮಗೆ ಬೇಸರ ತಂದಿರುತ್ತೆ. ಮಾನಸಿಕವಾಗಿ ನೀವು ಕುಗ್ಗಿ ಹೋಗಿರ್ತೀರ. ಅದು ದರಿದ್ರದ ಒಂದು ಬೆಳಿಗ್ಗೆದ್ದು ಮುಖ ನೋಡಿದ್ರೆ ನಿಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಅವನಷ್ಟು ನಿಮಗೆ ಕಾಡಾಟ ಕೊಟ್ಟಿರ್ತಾನೆ. ಅಂಥವ್ರನ್ನ ಹೇಗೆ ಬಗ್ಗು ಬಡಿಬೇಕು, ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು ಅನ್ನೋದೇ ಈ ತಂತ್ರ ಪರಿಹಾರ. ನೋಡಿ, ಸುಮ್ಮನೆ ನಿಮಗೆ ನೀವು ಊಹಾಪೋಹ ಮಾಡ್ಕೊಂಡು ಮಾಡೋದಲ್ಲ. ನಿಮಗೆ ನಿಜವಾಗಲೂ ಇಂಥ ಸಮಸ್ಯೆ ಅಂತಹ ವ್ಯಕ್ತಿಗಳಿಂದ ಆಗಿದ್ದರೆ ನೀವು ಇದನ್ನು ಕೈ ಹಾಕಿ. ಖಂಡಿತ ಇಂತಹ ದುಷ್ಟರು, ದುರ್ಜನ, ದುರುಳರು ಇರ್ತಾರಲ್ಲ, ಅಂಥವ್ರಿಗೆ ಪಾಠವಾಗುತ್ತೆ ಈ ಒಂದು ಪರಿಹಾರ. ನೋಡಿ, ಒಂದು ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಳ್ಳಿ ಅಥವಾ ಮಡಿಕೆಯನ್ನು ತೆಗೆದುಕೊಳ್ಳಿ. ಇದರಲ್ಲಿ ಕಪ್ಪು ಹಳದಿಯನ್ನು, ಕಪ್ಪು ಅರಿಶಿನ ಅಂತ ಹೇಳ್ತೀವಿ, ಅದನ್ನು ಹಾಕಿ. ಮತ್ತು ಕಪ್ಪು ಉಪ್ಪು ಅನ್ನೋದು ಸಿಗುತ್ತೆ, ನಿಮ್ಮ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗ್ತವೆ ಎಲ್ಲ. ಭುಜಪತ್ರೆಯಲ್ಲಿ ಶತ್ರುವಿನ ಹೆಸರನ್ನು ಬರೀರಿ. ಇವರೆಲ್ಲ ಶತ್ರುಗಳೇ, ಅವ್ರ ಹೆಸರನ್ನ ಬರೆದು ಬಿಡಿ. ಕಪ್ಪು ಮಸಿಯಲ್ಲಿ ಬರೆದು ಬಿಡಿ. ಅದನ್ನು ಬರೆದು ಅದು ಮಡಿಕೆಯಲ್ಲಿ ಹಾಕಿ. ಈ ದತ್ತೂರಿ ಗಿಡ ನೋಡಿರ್ತೀರಿ ನೀವು, ಆ ದತ್ತೂರಿ ಗಿಡದ ಬಳಿ ಹೋಗಿ ಆ ಗಿಡದ ಎಲೆ ಮತ್ತು ಆ ಗಿಡದಲ್ಲಿ ಒಂದು ಮುಳ್ಳಿನ ಆಕಾರದಲ್ಲಿ ಕಾಯಿ ಬರುತ್ತೆ, ಚಿಕ್ಕದಾಗಿ ಮುಳ್ಳಿನ ಆಕಾರದಲ್ಲಿ ಪೂರ್ತಿ ಕಾಯಿ ಬರುತ್ತೆ. ಅದರಲ್ಲಿ ಈ ಮಡಿಕೆಯಲ್ಲಿ ಅದನ್ನು ಕೂಡ ಸೇರಿಸಿಬಿಡಿ. ನಂತರ ಅದೇ ಕುಡಿಕೆಯನ್ನು ಅಥವಾ ಮಡಿಕೆಯನ್ನು ಬಾಯಿಯನ್ನು ಕಪ್ಪು ಬಟ್ಟೆಯಲ್ಲಿ ಮುಚ್ಚಿ ಅದೇ ದತ್ತೂರಿ ಗಿಡಕ್ಕೆ ಕಟ್ಟಿಬಿಡಿ. ಯಾವುದಾದ್ರೂ ಈ ಕಪ್ಪು ಬಟ್ಟೆ, ಮಾಮೂಲಿ ಕಪ್ಪು ಬಟ್ಟೆಯಲ್ಲೆಲ್ಲ ನೀವು ಪೂರ್ತಿ ಪ್ಯಾಕ್ ಮಾಡಿರ್ತೀರಲ್ಲ,
ಅದೇ ಬಟ್ಟೆ ಸೇರಿಸ್ಬಿಟ್ಟು ಆ ಗಿಡಕ್ಕೆ ಕಟ್ಟಿ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಒಂದು ಮಣ್ಣಿನ ಕುಡಿಕೆ ಅಥವಾ ಮಡಿಕೆ ಇದನ್ನು ತಗೊಂಡು ಇದರಲ್ಲಿ ಕಪ್ಪು ಅರಿಶಿಣ, ಕಪ್ಪು ಉಪ್ಪು, ಭುಜಪತ್ರೆಯಲ್ಲಿ ಶತ್ರುವಿನ ಹೆಸರು ಬರೆದು ಹಾಕಿ, ದತ್ತರಿ ಗಿಡದ್ದು ಎಲೆ ಮತ್ತು ಅದರದ್ದೊಂದು ಕಾಯಿ ಬರುತ್ತೆ, ಅದು ಕೂಡ ಈ ಮಡಿಕೆಯಲ್ಲಿ ಹಾಕಿ ಅದನ್ನು ಕಪ್ಪು ಬಟ್ಟೆಯಲ್ಲಿ ಅದರ ಬಾಯಿ ಮುಚ್ಚಿಬಿಡಿ. ಅದಾದ ನಂತರ ಅದೇ ಕಪ್ಪು ಬಟ್ಟೆಯಲ್ಲಿ ಅದೇ ದತ್ತೂರಿ ಗಿಡ ಏನು ಎಲ್ಲಿ ನೀವು ತೊಗೊಂಡಿರ್ತೀರಲ್ಲ ಎಲೆ ಮತ್ತು ಕಾಯಿಯನ್ನು ಅದೇ ಗಿಡಕ್ಕೆ ಕಟ್ಟಿಬಿಡಿ. ಖಂಡಿತ ಇಂಥ ದುಷ್ಟ ದುರಹಂಕಾರದಿಂದ ಮೆರೀತಾ ಇರತಕ್ಕಂತಹ ದುರ್ಜನರೇನಿದ್ದಾರೆ, ಇದು ಅವರು ಮಟ್ಟ ಹಾಕಲಿಕ್ಕೆ ಕ್ಷಣಗಣನೆ ಶುರು ಆಗುತ್ತೆ. ನಿಮ್ಮ ತಂಟೆಗೆ ಅಲ್ಲ, ನಿಮ್ಮ ವಿಷಯಕ್ಕೂ ಅಲ್ಲ, ಅವರ ಒಂದು ವ್ಯವಸ್ಥೆನೇ ಬೇರೆ ರೀತಿಯಲ್ಲಿ ಹೋಗುತ್ತೆ. ಯಾರಿಗೆ ಕೇಡು ಬಯಸಬೇಕನ್ನೋ ಒಂದು ದುರಾಲೋಚನೆ ತುಂಬಿ ಅವರು ಇಷ್ಟು ದಿನ ಮಸಲತ್ತು ಒಂಥರ ಅವ್ರದ್ದೇ ಆದಂಥ ಒಂದು ಕ್ರಾಂತಿ ಮಾಡಿರ್ತಾರಲ್ಲ, ಅಂದರೆ ಉಪಯೋಗಕ್ಕಿಲ್ದಿರೋ ಕ್ರಾಂತಿಗಳು, ಅವೆಲ್ಲ ಅವರಿಗೆ ತಿರುಗುಬಾಣವಾಗಿ ಮೂಡುತ್ತೆ. ಇದು ಈ ಪರಿಹಾರದ ಮಹತ್ವವಾದಂಥ ಒಂದು ವಿಷಯ. ಖಂಡಿತ ಮಾಡಿ, ಇದರಿಂದ ಫಲಿತಾಂಶ ಪಡೀರಿ. ನಿಮ್ಮ ಜೀವನದಲ್ಲಿ ಇಂಥ ದುರುಳರನ್ನು ಆದಷ್ಟು ದೂರ ಇಡಿ. ಹಾಗೆ ಕೆಲವೊಂದನ್ನು ನಿರ್ಲಕ್ಷ್ಯ ಮಾಡಿ ಎಸ್ದುಬಿಡಿ. ಕೆಲಸದ ಬಗ್ಗೆ ಆಲೋಚನೆ ಕೊಡಿ. ಅತಿಯಾಗಿ ಇಲ್ಲಿ ಗಂಟ ಬಂದಿದೆ ಅಂದರೆ ನೀವು ಈ ಕೆಲಸನ ಮಾಡಿ ಅಷ್ಟೇ, ಚಿಂತೆ ಮಾಡಿಬಿಡಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.